ಇದನ್ನು ನಾವು ರಾಜ್ಯ ಸುದ್ದಿ, ರಾಷ್ಟ್ರೀಯ ಸುದ್ದಿ, ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನೋಡಿದ್ದೀವಿ. ಒಂದು ತಂಡ, ಒಬ್ಬ ಭಾರತೀಯನನ್ನು ಒಳಗೊಂಡಂಥ ಒಂದು ತಂಡ ಸ್ಪೇಸ್ ಸ್ಟೇಷನ್ಗೆ ಹೋದರೆ ಈ ಸುದ್ದಿ ಯಾವ ಕ್ಯಾಟಗರಿಗೆ ಹಾಕಬೇಕು ನೀವೇ ಯೋಚನೆ ಮಾಡಿ. ಶುಭಾಂಶು ಶುಕ್ಲಾ ಈ ಕ್ಷಣದಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ನಲ್ಲಿದ್ದಾರೆ, ಸ್ಪೇಸ್ ಸ್ಟೇಷನ್ನಲ್ಲಿದ್ದಾರೆ, ISSನಲ್ಲಿದ್ದಾರೆ. 28 ಗಂಟೆಗಳ ಪ್ರಯಾಣ ಇತ್ತು. ನಿನ್ನೆ ಮಧ್ಯಾಹ್ನ 12 ಗಂಟೆ 1 ನಿಮಿಷಕ್ಕೆ ಟೇಕ್ ಆಫ್ ಆದಂಥ ಇವರ ರಾಕೆಟ್ 28 ಗಂಟೆಗಳ ಪ್ರಯಾಣದ ನಂತರ ಇವರನ್ನು ISSಗೆ ತಲುಪಿಸುವುದಕ್ಕಿತ್ತು. ಅರ್ಧ ತಾಸು ಮೊದಲೇ ರೀಚ್ ಆಗಿಬಿಟ್ರು. ಅರ್ಧ ತಾಸು ಮೊದಲೇ. ಸೆಕೆಂಡಿಗೆ 7.5 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗಿದ್ದೆವು. 378 ಕಿಲೋಮೀಟರ್ ಎತ್ತರದಲ್ಲಿ ಭೂಮಿಯನ್ನು 28,000 ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗದಲ್ಲಿ ಸುತ್ತು ಹಾಕ್ತಾ ಇರುವ ಸ್ಪೇಸ್ ಸ್ಟೇಷನ್. ಸೈನ್ಸ್ ಇಸ್ ಸೋ ಎಕ್ಸೈಟಿಂಗ್ ನೋಡಿ, ಅದು ಎಂಥ ಎಕ್ಸೈಟಿಂಗ್ ಅದು. ಮನುಷ್ಯ ನಿರ್ಮಿತ ಉಪಗ್ರಹ ಒಂದು, ಅದರಲ್ಲಿ ಮನುಷ್ಯರು ಬದುಕಬಹುದಾದಂಥ ಜಾಗವೇ 5 ಬೆಡ್ರೂಮ್ ಮನೆಯಷ್ಟು ದೊಡ್ಡದಿದೆ. ಅದರದ್ದು ಸೋಲಾರ್ ಪ್ಯಾನಲ್ಲು ಎಲ್ಲ ಸೇರಿಸಿದ್ರೆ ಒಂದು ಫುಟ್ಬಾಲ್ ಗ್ರೌಂಡ್ನಷ್ಟಾಗತ್ತೆ. ಅಷ್ಟು ದೊಡ್ಡ ಕೃತಕ ಉಪಗ್ರಹ 28,000 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಭೂಮಿಯನ್ನು ಸುತ್ತಾಕ್ತಾ ಇರುತ್ತೆ. ಒಂದು ದಿನಕ್ಕೆ 16 ಸುತ್ತಾಕತ್ತೆ ಇಡೀ ಭೂಮಿಯನ್ನು. ಭೂಮಿಯಿಂದ ಹೋದಂಥ ಒಂದು ರಾಕೆಟ್ಟು ಆ 28,000 ಕಿಲೋಮೀಟರ್ ಪ್ರತಿ ಗಂಟೆಗೆ ಹೋಗ್ತಾ ಇರುವ ಆ ವೇಗದ ಜೊತೆಗೆ ಹೊಂದಿಸಿಕೊಂಡು ಅದರ ಬಾಗಲನ್ನು ಅಪ್ರೋಚ್ ಮಾಡಿ ಒಂದಕ್ಕೊಂದು ಲಾಕ್ ಮಾಡ್ಕೋಬೇಕು. ಡಾಕಿಂಗ್ ಅಂತ ಕರೀತಾರೆ. ಅಂದುಕೊಂಡದ್ದಕ್ಕಿಂತ ಅರ್ಧ ಗಂಟೆ ಮೊದಲೇ ಪ್ರಾಸೆಸ್ ಮುಗೀತು. ಸ್ಪೇಸ್ ಸ್ಟೇಷನ್ನಲ್ಲಿ ಈಗಾಗಲೇ 7 ಜನ ಆಸ್ಟ್ರೋನಾಟ್ಗಳು ಇದ್ದಾರೆ, ಬೇರೆ ಬೇರೆ ದೇಶಗಳಿಂದ ಹೋದಂಥವರು. ಅವರನ್ನು ಈ 4 ಜನ ಸೇರಿಕೊಂಡ್ರು. ಯು ಆರ್ ಮೋಸ್ಟ್ ವೆಲ್ಕಮ್ ಅಂತ ಜ್ಯೂಸ್ ಕೊಟ್ಟು ಸ್ವಾಗತ ಮಾಡಿದ್ರು ಅವರು. ವಿಜ್ಞಾನ ಎಷ್ಟೊಂದು ಇಂಟ್ರೆಸ್ಟಿಂಗ್ ಅನ್ಸೋದು ಇಂಥ ಸಂದರ್ಭದಲ್ಲಿ. ಝೀರೋ ಗ್ರಾವಿಟಿ, ಭೂಮಿಯ ಮೇಲಿನ ಟ್ರೈನಿಂಗ್ ಸಮಯದಲ್ಲಿ ಝೀರೋ ಗ್ರಾವಿಟಿನ ಅನುಭವಿಸಿರ್ತಾರೆ. ಬಟ್ ನಿಜವಾದ ಝೀರೋ ಗ್ರಾವಿಟಿನ ಅನುಭವಿಸ್ತಾ ಇರೋದು ಅಲ್ಲಿ. ಅವರು ಗುರುತ್ವಾಕರ್ಷಣ ಶಕ್ತಿಯೇ ಇಲ್ಲದೆ ಇರುವಂಥ ಪ್ರದೇಶದಲ್ಲಿ ಬದುಕ್ತಾ ಇದ್ದಾರೆ. ಡಾಕಿಂಗ್ ಯಶಸ್ವಿಯಾಗಿ ನಡೆಯಿತು. ಸಂಜೆ 4 ಗಂಟೆ 15 ನಿಮಿಷಕ್ಕೆ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಕ್ಯಾಪ್ಸೂಲ್ ಡಾಕಿಂಗ್ ಕೆಲಸ ಅಂತ ಕರೀತಾರೆ. ನಿನ್ನೆ ಮಧ್ಯಾಹ್ನ 12 ಗಂಟೆ 1 ನಿಮಿಷಕ್ಕೆ ಭೂಮಿಯಿಂದ ಹೊರಟಿದ್ದಂಥ ರಾಕೆಟ್ ಇದು. ಉಡಾವಣೆಯಾದ 29ನೇ ಗಂಟೆಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನನ್ನು ತಲುಪಿತು. ಈ ಡಾಕಿಂಗ್ ಪ್ರಕ್ರಿಯೆನೇ 2 ತಾಸಿಂದು. 2 ತಾಸು ಬೇಕಂತೆ. ಎಷ್ಟು ಮೆಟಿಕ್ಯುಲಸ್ ಆಗಿ ನಡಿಬೇಕು, ಒಂದಕ್ಕೊಂದು. ಸಂಜೆ 4 ಗಂಟೆ 15 ನಿಮಿಷಕ್ಕೆ ಡ್ರ್ಯಾಗನ್ ಕ್ಯಾಪ್ಸೂಲ್ ಡಾಕಿಂಗ್ ಸಕ್ಸಸ್ ಆಗಿ ಸಂಜೆ 6 ಗಂಟೆಗೆ ಇಂಡಿಯನ್ ಟೈಮ್ ಪ್ರಕಾರ ಸ್ಪೇಸ್ ಸ್ಟೇಷನ್ ಒಳಗೆ ಗಗನಯಾನಿಗಳು ಎಂಟರ್ ಆದರು. 6 ಗಂಟೆ 5 ನಿಮಿಷಕ್ಕೆ ಜ್ಯೂಸ್ ಕೊಟ್ಟು ಅವರನ್ನು ಸ್ವಾಗತಿಸಲಾಯಿತು ಅಂತ. ಡಾಕಿಂಗಿನ ಇಡೀ ಪ್ರೊಸೆಸ್ ಹೆಂಗಿರುತ್ತೆ ಅಂತ ಯಥಾವತ್ತಾಗಿ ಹೇಳ್ತಾ ಇರೋದು. ನಾನು ಮತ್ತೆ ಹೇಳ್ತೀನಿ, ಇಂಥ ಸಬ್ಜೆಕ್ಟ್ ಬಂದಾಗ ವಿ ಆರ್ ನಾಟ್ ಎಕ್ಸ್ಪರ್ಟ್ಸ್ ಅಂತ. ಡಾಕಿಂಗ್ ಅಂದರೆ ISS ಕ್ಯಾಪ್ಸೂಲ್ ಜೋಡಣೆಯ ಪ್ರಕ್ರಿಯೆ. ISSಗೆ ಕ್ಯಾಪ್ಸೂಲನ್ನು ತಗೊಂಡು ಹೋಗಿ ಜೋಡಿಸುವಂಥ ಒಂದು ಪ್ರಕ್ರಿಯೆ. ನನಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ಓದ್ತಾ ತಿಳ್ಕೊಳ್ತಾ ಇದೆ. ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ಆಕಾಶದಲ್ಲಿರುವ Airbnb ಇದು. ಜನ ಹೋಗ್ತಿರ್ತಾರೆ, ಬರ್ತಿರ್ತಾರೆ. ಶುಭಾಂಶು ಶುಕ್ಲಾ 634ನೇ ಅವರು, ಮೊದಲನೆಯ ಭಾರತೀಯ ನಿಜ. ಬಟ್ ಶುಭಾಂಶು ಶುಕ್ಲಾ ಅವರಿಗಿಂತ ಮುಂಚೆ, ಅಂದರೆ ಈ ತಂಡದಲ್ಲಿರುವ 3 ಜನರನ್ನು ಸೇರಿಸಿದ್ರೆ 633 ಜನ ಹೋಗಿ ಬಂದಿದ್ದಾರೆ ಅಲ್ಲಿಗೆ. 633 ಜನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.